ಇನ್ನು ಮತ್ತೊಂದು ಕಡೆ ಕೋಲಾರದಲ್ಲೂ ಕೂಡ ದಿನದಿಂದ ದಿನಕ್ಕೆ ಬಿಸಿಲಿನ ತೀವ್ರತೆ ಹೆಚ್ಚಾಗ್ತಾ ಇದೆ. 38 ಡಿಗ್ರಿಗೆ ತಲುಪಿದೆ ಬಿಸಿಲಿನ ತಾಪಮಾನ. ಶೇಕಡ 80ರಿಂದ 90ರಷ್ಟು ಫಸಲು ಉದುರಿ ಹೋಗುವಂತಹ ಆತಂಕ ಈಗ ರೈತರನ್ನ ಕಾಡ್ತಾ ಇದೆ. ಮಾವಿನ ಮರಗಳಲ್ಲಿ ಮಾವಿನ ಫಸಲಿಗೆ ರೋಗ ಕಾಣಿಸಿಕೊಳ್ತಾ ಇದೆ. ಬಿಸಿಲಿನಿಂದಾಗಿ ಒಣಗಿ ಮಾವಿನ ಫಸಲು ಉದುರ್ತಾ ಇದೆ. ಮಾವಿನ ತವರು ಅಂತಾನೆ ಖ್ಯಾತಿಯಾಗಿರುವಂತಹ ಕೋಲಾರದ ರೈತರ ಪರಿಸ್ಥಿತಿ ಈಗ ಯಾರು ಕೇಳದಂತಾಗಿದೆ. ಶ್ರೀನಿವಾಸಪುರದಿಂದ ದೇಶ ವಿದೇಶಗಳಿಗೂ ಕೂಡ ಮಾವನ್ನ ರಫ್ತು ಮಾಡಲಾಗುತ್ತೆ. ಕಳೆದ ವರ್ಷ ಬೆಳೆ ಇದ್ರೂ ಕೂಡ ಬೆಲೆ ಇರಲಿಲ್ಲ, ಹಾಗಾಗಿ ಪರದಾಟವನ್ನ ಅನುಭವಿಸಬೇಕಾಗಿತ್ತು. ವರ್ಷಕ್ಕೊಮ್ಮೆ ಆದಾಯ ಕಾಣುವಂತಹ ಬೆಳೆಗಾರರಿಗೆ ಈ ವರ್ಷವೂ ಕೂಡ ಈ ರೀತಿಯಾಗಿರುವಂತಹ ಸಂಕಷ್ಟ ಎದುರಾಗಿದೆ. ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರ್ತಾ ಇದೆ. ಇವತ್ತು 38 ಡಿಗ್ರಿಗೆ ತಾಪಮಾನ ತಲುಪಿದ್ದು ಜನಸಾಮಾನ್ಯರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಕಪಕ್ಕದಲ್ಲ ಅಂದರೆ ಮಳೆ ಆಗ್ತಾ ಇದೆ ಬೆಂಗಳೂರು ಭಾಗದಲ್ಲಿ, ಆದರೆ ಕೋಲಾರ ಕಡೆ ಕೇವಲ ಸಂಜೆ ವೇಳೆ ಮೋಡ ಮುಚ್ಚಿದ ವಾತಾವರಣ ಬಿಟ್ಟರೆ ಎಲ್ಲೂ ಸಹ ಮಳೆ ಆಗಿರ್ತಕ್ಕಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನೀಗ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಅನ್ನುವಂತಹ ಗ್ರಾಮದಲ್ಲಿದ್ದೇನೆ. ಈ ಒಂದು ಗ್ರಾಮದಲ್ಲಿ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡ್ಬೋದು. ನೀವು ಗಮನಿಸ್ತಾ ಇದ್ದೀರಾ, ವರ್ಷಕ್ಕೆ ಒಮ್ಮೆ ಮಾತ್ರ ಈ ಒಂದು ಬೆಳೆ ಬಂದು ಆದಾಯ ನೋಡುವಂತಹ ಪರಿಸ್ಥಿತಿ ಇರುವಂತಹ ಮಾವು ಬೆಳೆ ಈ ಬಾರಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಸಹ ಅಂದರೆ ಆರಂಭದಲ್ಲಿ ಮಾವಿನ ಹೂಗಳನ್ನು ನೋಡ್ತಾ ಇದ್ದರೆ ರೈತರಿಗೂ ಸಹ ಒಂದು ರೀತಿಯಾಗಿ ಆಸೆ ಆಗಿತ್ತು, ಈ ಬಾರಿ ಉತ್ತಮವಾದಂತಹ ಫಸಲು ಬರುತ್ತೆ, ಮತ್ತು ಕಳೆದ ಬಾರಿ ಬೆಲೆ ಸಿಕ್ಕಿರಲಿಲ್ಲ, ಈ ಬಾರಿ ನಮಗೆ ಬೆಲೆ ಸಹ ಸಿಗುತ್ತೆ ಎನ್ನುವಂತಹ ಊಹೆ ಇತ್ತು. ಆದರೆ ರೈತನ ಪರಿಸ್ಥಿತಿ ಅಂದ್ಕೊಂಡಂಗೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಏನು ಕೆಲ ದಿನಗಳ ಹಿಂದೆ ಅಷ್ಟೇ ಹೂಗಳೆಲ್ಲ ನೆಲಕುರುಳಿ ಹಾಳಾಗಿತ್ತು. ಇದ್ರ ನಡುವೆ ಈಗ ವಿಪರೀತವಾದಂತಹ ತಾಪಮಾನದಿಂದ ಯಾವ ರೀತಿಯಾಗಿ ಈಗ ಆಲ್ರೆಡಿ ಕಾಯಿ ಇರ್ತಕ್ಕಂತಹ ಮಾವಿನಕಾಯಿಗಳು ಯಾವ ರೀತಿಯಾಗಿ ಉದುರಿ ಹೋಗಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದಾಗಿದೆ. ಎಲೆಗಳು ಸಹ ಸಂಪೂರ್ಣವಾಗಿ ಒಣಗೋಗ್ತಾ ಇರ್ತಕ್ಕಂಥದ್ದು. ಇದ್ರ ನಡುವೆ ಬಿಟ್ಟಿರ್ತಕ್ಕಂತಹ ಅಲ್ಪ ಸ್ವಲ್ಪ ಮಾವು ಸಹ ನೆಲ ಕಚ್ಚಿರ್ತಕ್ಕಂಥದ್ದನ್ನು ನೋಡ್ಬೋದು. ಯಾವ ರೀತಿಯಾಗಿ ಮಾವು ಬಿದ್ದಿದೆ ಅನ್ನುವಂಥದ್ದು. ಪ್ರಮುಖವಾಗಿ ಇಲ್ಲಿ ಶ್ರೀನಿವಾಸಪುರ ತಾಲೂಕು ಅಂದರೆ ಸಾಕು, ಇದು ಮಾವಿನ ತವರು ಅಂತ ಕರೀತಾರೆ. ಇಲ್ಲಿಂದ ದೇಶ ವಿದೇಶಗಳಿಗೂ ಸಹ ಮಾವು ರಫ್ತಾಗುತ್ತೆ. ಸುಮಾರು 40 ಹೆಕ್ಟರ್ಗಿಂತ ಹೆಚ್ಚು ಪ್ರದೇಶಗಳಲ್ಲಿ ಇಲ್ಲಿ ಮಾವನ್ನ ಅಂದರೆ ಜಿಲ್ಲೆಯಲ್ಲಿ ಮಾವನ್ನ ಬೆಳೆಯಲಾಗುತ್ತೆ. ಆದರೆ ಈ ಬಾರಿ ಸಂಪೂರ್ಣವಾಗಿ ಮಾವು ಕೈ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇರ್ತಕ್ಕಂತಹ ಅಲ್ಪ ಸ್ವಲ್ಪ ಮಾವನ್ನ ಉಳಿಸ್ಕೊಳ್ಳೋದಕ್ಕೆ ರೈತ ಸಹ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಪೂರ್ಣವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಏನು ಮಾವು ಕೆಳಗಡೆ ಬಿದ್ದು ಅಂದರೆ ಕೆಲವೇ ದಿನಗಳಿಂದ ಏನು ಆರಂಭ ಆಗಿದೆ ಈ ಒಂದು ತಾಪಮಾನ ವಿಪರೀತ, ಇದರಿಂದ ಮಾವು ಸಹ ಈ ರೀತಿಯಾಗಿ ಕೆಳಗಡೆ ಬಿದ್ದು ಹಾಳಾಗಿರ್ತಕ್ಕಂಥದ್ದು, ಕೊಡ್ತೋಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದು ಪ್ರೆಸೆಂಟ್ ರೈತನ ಪರಿಸ್ಥಿತಿ. ಕಳೆದ ಬಾರಿ ಅಂದರೆ ಕಳೆದ ವರ್ಷವೂ ಸಹ ರೈತನಿಗೆ ಬೆಲೆ ಸಿಗಲಿಲ್ಲ. ಸರ್ಕಾರ ಮಧ್ಯಪ್ರವೇಶ ಮಾಡಿ ರೈತನಿಗೆ ಬೆಂಬಲ ಬೆಲೆಯನ್ನು ಕೊಡುವ ಮೂಲಕ ಅಲ್ಪ ರೈತನ ಪರವಾಗಿ ನಿಂತ್ಕೊಳ್ಳುವಂಥ ಕೆಲಸ ಮಾಡಿತ್ತು. ಆದರೆ ಈ ಬಾರಿಯೂ ಸಹ ಮಾವು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಆದರೆ ಕಳೆದ ಬಾರಿ ಬೆಳೆ ಇತ್ತು, ಆದರೆ ಬೆಲೆ ಇರಲಿಲ್ಲ. ಈ ಬಾರಿ ಬೆಳೆನೇ ಇಲ್ಲ, ಬೆಲೆ ಏನು ಅನ್ನುವಂಥದ್ದನ್ನು ಈಗ ರೈತ ಒಂದು ರೀತಿಯಾಗಿ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಿಲ್ಲ. ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ, ನಮ್ಮ ಪರವಾಗಿ ನಿಂತ್ಕೊಳ್ಳುತ್ತಾ ಅಂತ ಮಾವು ಬೆಳೆಗಾರರು ಸಹ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರೆ ಇದೇ ರೀತಿಯಾದಂತಹ ಬಿಸಿಲನ್ನ ನಾವು ನೋಡೋದಾದ್ರೆ ಇನ್ನು 40 ಡಿಗ್ರಿವರೆಗೂ ತಲುಪುತ್ತೆ ಎನ್ನುವಂತಹ ಒಂದು ಮಾಹಿತಿ ಸಹ ಇದೆ. ಇರ್ತಕ್ಕಂತಹ ಅಲ್ಪ ಸ್ವಲ್ಪ ಮಾವನ್ನ ಯಾವ ರೀತಿಯಾಗಿ ರೈತ ಉಳಿಸ್ಕೊಳ್ತಾನೆ, ಇರ್ತಕ್ಕಂಥ ಮಾವಿಗೆ ಏನಾದರೂ ಉತ್ತಮವಾದಂತಹ ಬೆಲೆ ಸಿಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.